ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ನೈಟದ ಸಾರು ಇದೆ. ಸೊ ಇವಾಗ ನಾನು ಬಂದು ಕಾಫಿ ಮಾಡ್ಕೊಳ್ತೀನಿ. ಸರಿನಾ? ಕಾಫಿ ಇಲ್ಲದೆ ನಮ್ಮ ಡೇ ಮುಂದೆ ಹೋಗೋದೇ ಇಲ್ಲ. ಸೊ ನೀವೆಲ್ಲ ಯಾರ್ಯಾರು ಕಾಫಿ ಲವರ್ ಇದ್ದೀರಾ ಪ್ಲೀಸ್ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನನ್ನ ಮಗನಿಗೆ ಬೆಳಗ್ಗೆನೇ ಚಾಕ್ಲೇಟ್ ಬೇಕಂತೆ. ನೋಡಿ ಫ್ರೆಂಡ್ಸ್, ಏನು ಬೇಕು? ಚಾಕ್ಲೇಟ್ ಬೇಕಂತೆ, ದೊಡ್ಡ ಚಾಕ್ಲೇಟ್ ಬೇಕಂತೆ. ಸೊ ಕಾಫಿ ಮಾಡ್ಕೊಳ್ತೀನಿ. ಸೊ ಕಾಫಿಗೆ ಇಕ್ಕಿದ್ದೀನಿ. ಕಾಫಿ ರೆಡಿ ಆಗೋಷ್ಟರಲ್ಲಿ ಕಾಫಿ ಇಕ್ಕಿದ್ದೀನಿ. ನನಗೊಬ್ಬಳಿಗೋಸ್ಕರವೇ. ನಮ್ಮ ಮನೆಯವ್ರು ಇವತ್ತು ಬೇಗ ಹೋಗಿದ್ದಾರೆ ಆಫೀಸಿಗೆ, ಏನೋ ಬಿಸಿ ಇದ್ದಾರೆ ಅಂತ. ಸೊ ಅಷ್ಟೊತ್ತಲ್ಲಿ ನಾನು ದೋಸೆ ಹಿಟ್ಟನ್ನ ಕಲಿಸ್ಕೊಂಡ್ಬಿಡ್ತೀನಿ. ಓಕೆನಾ? ದೋಸೆ ಹಿಟ್ಟು ಇರುತ್ತೆ ಅವಾಗೆ ನಮ್ಮ ಮನೆಯಲ್ಲಿ. ಸೊ ದೋಸೆ ಹಿಟ್ಟನ್ನ ನಾನು ನನ್ನ ಮಗನಿಗೆ ನನಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ದೋಸೆ. ಸೊ ನೋಡಿ, ದೋಸೆ ಹಿಟ್ಟು ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನನ್ನ ಮಗನಿಗೆ ತುಂಬ ಫೇವ್ರೇಟು ದೋಸೆ ಇಡ್ಲಿ ಅಂದರೆ. ಸೊ ಅದಕ್ಕೆ ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀವಿ. ಅದು ಖಾಲಿ ಆಗಿದ ತಕ್ಷಣ ಮತ್ತೆ ಒಂದು 2 ಡೇಸ್ ಬಿಟ್ಟು ಮತ್ತೆ ಹಾಕಿ. ಸೊ ನಾನು ಒಂದು ಸನ್ರೈಸ್ ಕಾಫಿ ಪೌಡರ್ ಯೂಸ್ ಮಾಡೋದು, ಮತ್ತು ಕಾಫಿ ಬೀಜ ಬರುತ್ತಲ್ವ, ಅದು ಒರಿಜಿನಲ್ ಪೌಡರೇ ಯೂಸ್ ಮಾಡೋದು. ಯಾಕಂದರೆ ನಮ್ಮ ಮನೆಯವ್ರ ಊರು ಬಂದು ಊಟಿ ನಾವು. ಸೊ ಅದಕ್ಕೆ ನಾವು ಅಲ್ಲಿಂದನೇ ಕಾಫಿ ಪೌಡರು, ಟೀ ಪುಡಿ ಮತ್ತು ಎಲ್ಲ ಪ್ರತಿಯೊಂದು ಟೀಗೆ ಹಾಕೋದು ಐಟಮ್ಸ್ ಎಲ್ಲ ನಾವು ಅಲ್ಲಿಂದನೇ ತೊಗೊಂಬರೋದು ನಾವು. ಸೊ ನಾನು ಈಗ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ದೋಸೆಗೆ ಸಾರಿತ್ತು, ಸೊ ಅದಕ್ಕೆ ಬರೀ ದೋಸೆ ಹಿಟ್ಟಿತ್ತು ನಮ್ಮ ಮನೇಲಿ. ಸೊ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನಾನು ನನ್ನ ಮಗ ದೋಸೆ ತಿಂತೀವಿ. ಅವ್ನು ಯಾವಾಗಲೂ ದೋಸೆ ಇಡ್ಲಿ ಅಂದರೆ ತುಂಬ ಫೇವ್ರೇಟು. ಇವಾಗ ನನ್ನ ಹತ್ರ ಬಂದು ಅಲ್ಲಿ ನನ್ನ ಮೇಲೆ ಕೂರಿಸ್ಕೊ ಅಂತ ಹಠ ಮಾಡ್ತಾಯಿದ್ದ. ಸೊ ಅದಕ್ಕೆ ನಾನು ಅವನ ಮೇಲೆ ಕೂರಿಸ್ಕೊಂಡು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಅವ್ನಿಗೆ ದೋಸೆ ಹಾಕ್ಕೊಟ್ರೆ ಆರಾಮಾಗಿ ಅವನು ದೋಸೆ ತಿನ್ಕೊಂಡು ಅವನ ಪಾಡಿಗೆ ಅವನೇ ತಿನ್ಕೊತಾನೆ. ನಾನೇನು ತಿನ್ಸಲ್ಲ. ದೋಸೆ, ಇಡ್ಲಿ, ಪೂರಿ, ಚಪಾತಿ ಆ ಥರ ಏನಾದರೂ ಇದ್ದರೆ ಅವನೇ ತಿನ್ಕೊತಾನೆ. ನಾನೇನು ತಿನ್ಸೋಕ್ಕೆ ಹೋಗಲ್ಲ. ಅವನು ಟಿ ವಿ ಹಾಕ್ಕೊಟ್ರೆ ಸಾಕು, ದೋಸೆ ಹಾಕ್ಕೊಟ್ಟು ತಿನ್ಕೊಂಡು ಬಿಡ್ತಾನೆ. ಸೊ ಹಾಗೆ ನಾನು ಒಂದೆರಡು ದೋಸೆ ಹಾಕ್ಕೊಂಡು ಸಾರು ಜೊತೆಗೆ ಕಾಳು ಸಾರು ಇತ್ತಲ್ವ, ಸೊ ಅದ್ರ ಜೊತೆಗೆ ಹಾಗೆ ತಿನ್ಕೊಂಡು ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ನೋಡ್ತಾ ಇರಿ. ಟೊಮೊಟೊ ಚಿತ್ರಾನ್ನ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ಈಸಿಯಾಗಿ ಟೊಮೊಟೊ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಿಮಗೆ ಟೊಮೊಟೊ ಚಿತ್ರಾನ್ನ ರೆಡಿ ಆಗುತ್ತೆ. ರೈಸ್ ರೆಡಿ ಇದ್ದರೆ ಟೊಮೊಟೊ ಚಿತ್ರಾನ್ನ 5 ಮಿನಿಟ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈ ರೀತಿ ಕಾಣಿಸ್ತದೆ ಟೊಮೊಟೊ ಚಿತ್ರಾನ್ನ ಮಾಡಾದ್ಮೇಲೆ. ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಇವಾಗ ಮನೆಯೆಲ್ಲ ಕ್ಲೀನ್ ಆಯಿತು. ಬನ್ನಿ ನೋಡ್ಕೊಂಬರೋಣ. ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ನೋಡಿ, ಮನೆಯೆಲ್ಲ ಕ್ಲೀನ್ ಆಗಿದೆ. ಇದು ನಮ್ಮ ಹಾಲು. ಬೆಡ್ರೂಮ್ ನೋಡಿ, ಬೆಡ್ ಸ್ಪ್ರೆಡ್ ಹಾಕಬೇಕು, ಇನ್ನೂ ಹಾಕಿಲ್ಲ. ವಾಷಿಂಗ್ ಮಾಡೋಕ್ಕೆ ಹಾಕಿದೆ ಇವತ್ತು. ಸೊ ನೋಡಿ, ಓಕೆನಾ? ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಸಿಂಪಲಾಗಿ ಒಂದು ರೈಸ್ ಉಳಿದಿದ್ದನ್ನ ಒಂದು ಟೊಮೊಟೊ ಚಿತ್ರಾನ್ನ ಥರ ಮಾಡಬೇಕು. ಓಕೆನಾ? ಮಾಡೋಣ. ಸೊ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ತೀನಿ. ಓಕೆನಾ? ನೋಡ್ಕೊಂಬರೋಣ ಬನ್ನಿ. ಟೊಮೊಟೊ ಚಿತ್ರಾನ್ನ ಮಾಡೋಕ್ಕೆ ಈಸಿಯಾಗಿ 5 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಅದಕ್ಕೆ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಕರಿಬೇವು, ಈರುಳ್ಳಿ ಒಂದು ಸ್ವಲ್ಪ ದಪ್ಪವಾಗಿರೋದು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಎರಡು ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ ಒಗ್ಗರಣೆಗೆ. ಓಕೆನಾ? ಮತ್ತು ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ, ಚಿಕನ್ ಮಸಾಲ ಅಷ್ಟೇ. ಆಮೇಲೆ ರೈಸು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಪ್ಯಾನ್ಗೆ ಸ್ಟವ್ ಆನ್ ಮಾಡಿಬಿಟ್ಟು ಪ್ಯಾನ್ ಬಿಸಿಯಾಗಿದೆ, ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ ಇವೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಓಕೆನಾ? ಬಾಡಿಸ್ಕೊಂಡು ಆಗಿದ ತಕ್ಷಣ ಒಂದು ಸ್ವಲ್ಪ ಟೊಮೊಟೊ ಎಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಟೊಮೊಟೊ, ಆಮೇಲೆ ಅರಿಶಿನ ಮತ್ತು ಚಿಕನ್ ಮಸಾಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನುಣ್ಣಗೆ ಬೇಯ್ಕೋಬೇಕು. ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗೆ ಸಾಫ್ಟ್ ಆಗಬೇಕು. ಆಮೇಲೆ ರೈಸ್ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ರೆ ಟೊಮೊಟೊ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಎಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತು ಕ್ಲೀನಾಗಿ ಒಂದು ಸ್ವಲ್ಪ ತುಬ್ಬಿಸಿ ಇಟ್ಕೊಂಡು ಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಓಕೆನಾ? ನಾನು ನನ್ನ ಮಗ ಸೂಪರ್ ಮಾರ್ಕೆಟಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಬನ್ನಿ ಹೋಗಬೇಕು. ಸೊ ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಹೋಗ್ಬಿಟ್ಟು ಏನೇ ತರ್ತೀವಿ ಅಂತ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬನ್ನಿ ಹೋಗೋಣ. ಕಮ್, ಹಾಯ್ ಮಾಡು.
ಹಾಯ್ ಹಾಯ್. ಸೊ ನೋಡಿ, ನಾನು ನನ್ನ ಮಗ ಅವನಿಗೆ ಸೈಕಲಲ್ಲಿ ಕೂರಿಸ್ಕೊಂಡು ಸೂಪರ್ ಮಾರ್ಕೆಟ್ಗೆ, ನಮ್ಮ ಮನೆ ಹತ್ರನೇ ಇರೋದು. ಸೊ ಅದಕ್ಕೆ ಅವನ್ನ ಸೈಕಲಲ್ಲಿ ಕೂರಿಸ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ನೀವು ಮುಂದೆ ಏನಾಗುತ್ತೆ ಅಂತ. ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ತಗೋತಾ ಇದ್ದೀನಿ. ಓಕೆ, ಸೂಪರ್ ಮಾರ್ಕೆಟಿಗೆ ಹೋಗಿ ಬಂದುಬಿಟ್ಟು ನಾನು ನನ್ನ ಮಗ ಇಬ್ಬರು ಆಟೋ ಅಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ರೆಸಾರ್ಟಿಗೆ ಹೋಗ್ತಾಯಿದ್ದೀವಿ. ನಮ್ಮ ರೆಸಾರ್ಟ್ಗೆ, ನಮ್ಮದು ಅಂದರೆ ನಮ್ಮ ಮನೆಯವರು ಅಲ್ಲೇ ಕೆಲಸ ಮಾಡೋದು. ಸೊ ಅದಕ್ಕೆ ನಾನು ನನ್ನ ಮಗ ಹೋಗ್ತಾಯಿದ್ದೀವಿ. ಈ ಪ್ಲೇಸಿಗೆ ಬಂದಿದ್ರೆ ಎಲ್ಲರೂ ಕಮೆಂಟ್ ಹಾಕಿ, ಓಕೆನಾ? ಇಲ್ಲೊಂದು ಶಿವನ್ ಸ್ಟ್ಯಾಚು ಕಾಣಿಸ್ತಿದ್ದಾರಲ್ವ, ಅಲ್ಲಿ. ಓಕೆ, ರೆಸಾರ್ಟಿಗೆ ಬಂದಾಯಿತು. ನೋಡಿ ಇಲ್ಲಿ ಹಿಂದೆ ಬೆಲ್ಲ ಚೋ ಅಂತ ಕಾಣಿಸ್ತಿದೆ ಅಲ್ವಾ, ಅದೇ ರೆಸಾರ್ಟಿಗೆ ಬಂದಿದ್ದೀವಿ. ನೋಡಿ, ನನ್ನ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ. ಸೊ ಇಲ್ಲೆಲ್ಲ ರೂಮ್ಸು, ಈ ಕಡೆ ಎಲ್ಲ ರೂಮ್ಸು. ಇನ್ನು ಆ ಕಡೆ ಹೋದರೆ ತೋರಿಸ್ತೀನಿ, ಓಕೆನಾ? ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ, ತೋರಿಸ್ತೀನಿ ಏನೇನಿದೆ ಅಂತ. ನನ್ನ ಮಗ ಏನೋ ಗಿಡ ಕಿತ್ತವನೆ, ನೋಡಿ. ಬನ್ನಿ ಹೋಗೋಣ, ತೋರಿಸ್ತೀನಿ ಏನೇನಿದೆ ಎಲ್ಲೆಲ್ಲ. ಸೊ ಟಿಕ್ಕಿ ವಿಲೇಜ್ ಸೈಡ್ ಹೋಗಿ ನಮ್ಮ ಮನೆಯವರು ಬಂದರು, ಅಲ್ಲೇ ಇದ್ದರು, ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಅಲ್ಲಿ ಲಾಲಿಪಾಪ್ ತರಿಸ್ಕೊಂಡೆ, ಚಿಕನ್ ಲಾಲಿಪಾಪ್. ನನ್ನ ಮಗನಿಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಅದನ್ನ ಇಸ್ಕೊಂಡ್ವಿ. ನನ್ನ ಮಗನಿಗೆ ರೆಸಾರ್ಟಿಗೆ ಹೋದರೆ ಅವನಿಗೆ ಹಿಡಿಯೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಎಂಜಾಯ್ ಮಾಡ್ತಾನೆ ಅವನು. ಅಲ್ಲೊಂದು ಬೇರೆಯವರು ಫ್ಯಾಮಿಲಿಯವ್ರು ಬಂದಿದ್ದರು, ಅವ್ರ ಮಗು ಜೊತೆ ನನ್ನ ಮಗ ಯಾವ ಥರ ಆಟ ಆಡ್ತಾಯಿದ್ದಾನಂದರೆ ಅಷ್ಟೊಂದು ಖುಷಿಯಾಗ್ಬಿಟ್ಟು ಅವ್ನು ಆಟ ಆಡ್ತಾಯಿದ್ದಾನೆ. ಅವನಿಗೆ ಅಷ್ಟು ಖುಷಿ ಆಗ್ತಿದೆ. ಮನೆಗೆ ಹೋಗೋಣ ಬಾ ಅಂದ್ರೂ ಅವನು ಬೇಡ, ಇನ್ನೂ ಬೇಡ ಅಂತಲೇ ಹೇಳ್ತಾ ಇದ್ದ. ಅಷ್ಟು ಖುಷಿಯಾಗಿ ಆಟ ಆಡ್ತಾ ಇರ್ತಾನೆ ಅವನು. ಅಷ್ಟು ತುಂಬ ನಮಗೂ ನೋಡಿ ಖುಷಿಯಾಗುತ್ತೆ. ಸೊ ಹಾಗೆ ಒಂದೊಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಮಗ ಜೋಕಾಲಿ ಆಡಬೇಕು ಅಂತ ಹೇಳ್ತಾ ಇದ್ದ. ಸೊ ಜೋಕಾಲಿ ಆಡ್ಕೊಂಡ್ಬಿಟ್ಟು ನಾನು ಅವ್ನು ಕೂರಿಸ್ಕೊಂಡು ಜೋಕಾಲಿ ಆಡ್ತಾಯಿದ್ದೆ. ತುಂಬ ದಿವಸಗಳೇ ಆಗಿತ್ತು. ಅಲ್ಲಿ ಬಂದಿರೋ ಕಸ್ಟಮರ್ಸ್ ಜೊತೆ ನನ್ನ ಮಗನೂ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ದ. ಅವ್ರ ಅಪ್ಪ ಡ್ಯಾನ್ಸ್ ಆಡು ಅಂತ ಹೇಳ್ತಾಯಿದ್ರು. ಸೊ ಅವನಿಗೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಇವತ್ತಿನ ವಿಡಿಯೋ ಏನೋ ಅಂತ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಓಕೆನಾ? ಬಾಯ್.